ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಎಲ್ಲರೂ ತಮ್ಮನಲ್ಲಿ ನೋಡಿರ್ತೀರಾ, ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನನ್ನ ತಂಗಿನ ಮದುವೆ ನಡೀತಿದೆ, ನಾವೆಲ್ಲ ಊರಲ್ಲಿದ್ದೀವಿ. ಇವಾಗ ಸುಮ್ಮನೆ ರ್ಯಾಂಡಮಾಗಿ ವ್ಲಾಗ್ ಮಾಡೋಣ, ತುಂಬ ದಿನ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಫೋನ್ ಎತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ರೇಗಿಸ್ತಿದ್ದಾರೆ ನೋಡಿ. ಇಲ್ಲ ಕಣೆ, ಇನ್ನೇನು ಹುಡುಗಿನೇ ಬಂದ್ಬಿಡ್ತದಲ್ಲ, ಅದಕ್ಕೆ ಬಾ ಅಂದ ನಾನು. ಅವಳು ಆಗ್ಲಿಂದ ಕಂಟೆಂಟ್ ಮಾಡ್ತಾ ಇಲ್ಲ, ಅವಳು ಮರ್ತ್ಬಿಟ್ಟು ಕೂತವಳು. ನಿಮ್ಮ ಮಾತೇ ಕೇಳಿಸ್ಲಿ. ಅದೇ ಚಪ್ರಕ್ಕೆ ಪೂಜೆ ಮಾಡ್ತಿದ್ದಾರೆ. ನಾನು ಈ ಲಾಗಲ್ಲಿ ನಮ್ಮೂರ ಕಡೆ ಯಾವ ಥರ ಮದುವೆ ಸಮಾರಂಭ ಐತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಿ ಲಾಗ್ನ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಫುಲ್ಲು ಲಾಗ್ನ ನೋಡಿ. ನಾವು ಬರೋ ಗಂಟ ತರೋ ಗಂಟ ಅಲ್ಲೇ ಹಿಡ್ಕೊಂಡು ನಿಂತ್ಕಾರಿ. ಅಶ್ವಿನಿ ಅಕ್ಕ ಬಾತುದ್ ಕುಕ್ಕೆಗಂತೆ ಯಾಕೋ ಕೈದ ಬಿಸ್ಕುಟಿ ಆಮೇಲೆ ಅಣ್ಣ ನೀವು ತಗೋ ಬಂದಿಲ್ವ ಲೈಟ್ಸ್ ಛತ್ರಿ ಇದೊಂದು ತೆಗ್ದು ಫೋಟೋ ಕ್ಲಿಕ್ ಮಾಡಿದ ಫೋಟೋ ತಾನೇ ಕ್ಯಾಪ್ಚರ್ ಆಗುತ್ತೆ. ಎರಡೆರಡು ತಗ್ದಾರ ಇವ್ರು ಎಲ್ಲ ಹೋದ್ಮೇಲೆ ಬೆಳಕು ಚೆನ್ನಾಗಿ ಬರ್ತದೆ. ಈ ಕಡೆ ನೋಡಿ ಮಾಡಿ ಈ ಕಡೆ ನೋಡಿ. ಈ ಕಡೆ ಲೈನ್ ಸರಿಯಾಗಿ ಬಂತು. ಜಾಗ ಬಿಡ್ತಾರೆ ಮುಂದೆ ಬರ್ತೀನಿ. ಆಗೇರಿ ಒಂದ್ಸರಿ ಅಶ್ವಿನಿ ಪುಟ ನಿಮ್ ಕೈ ಸ್ವಲ್ಪ ಮುಂದೆ ಬರಲಿ, ಸ್ವಲ್ಪ ಹತ್ರ ಹೋಗಿ, ಸ್ವಲ್ಪ ಹತ್ರ ಹೋಗಿ. ಆಗೇರಿ ಒಂದ್ಸರಿ ಈ ಕಡೆ ನೋಡಿ, ಎಲ್ಲರೂ ಈ ಕಡೆ ನೋಡಿ ಒಂದ್ಸರಿ. ಆಗೇರಿ ನೀರೆಲ್ಲ ಒಯ್ದಾಯಿತು. ಹುಡುಗಿಗೆ ರೆಡಿ ಮಾಡ್ಕೊಬರೋಕ್ಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ಸೈಕಲ್ ಗ್ಯಾಪಲ್ಲಿ ಸಿಸ್ಟರ್ಸ್ಗಳೆಲ್ಲ ನಿಂತ್ಕೊಂಡು ಫೋಟೋಸ್ಗಳು ತಗೋತಿದ್ವಿ. ಚಿಳ್ಳೆ ಪಳ್ಳೆಗಳೆಲ್ಲ ಕೂರಿಸಿ ಫೋಟೋಸ್ಗಳನ್ನ ತೆಗಿತಿದ್ವಿ. ನಮ್ಮ ಸಿಸ್ಟರ್ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಅವಳ ಜೊತೆನೂ ನಿಂತ್ಕೊಂಡೆಲ್ಲ ಫೋಟೋಸ್ಗಳನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಸಂಜೆ ಆದ ತಕ್ಷಣ ಹುಡುಗಿನ ಚೌಟ್ರಿಗೆ ಕರ್ಕೊಂಡು ಹೋದ್ವಿ. ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರಲಿಲ್ಲ, ಒಂದೇ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಚೌಟ್ರಿಗೆ ಹೋದ್ಮೇಲೆ ಹುಡುಗರನ್ನ ಒಳಗಡೆ ಕರ್ಕೋಬೇಕನ್ಬೇಕಾದ್ರೆ ಶಾಸ್ತ್ರ ಮಾಡ್ತಾರೆ, ಅದನ್ನು ಮಾಡ್ತಾಯಿದ್ರು. ಅದನ್ನು ಮಾಡಬೇಕಾದ್ರೆ ನಮ್ಮಪ್ಪ ಹುಡುಗನ ಕತ್ತಿಗೆ ಹಾರ ಹಾಕಿ ಹಣೆಗಿಟ್ಟು ಅದನ್ನೆಲ್ಲ ಮಾಡಿ ಶಾಸ್ತ್ರದ ಪ್ರಕಾರ ಹುಡುಗನ್ನ ಕರ್ಕೊಂಡೆ ಚೌಟ್ರಿ ಒಳಗಡೆಗೆ ಬಂದರು. ನೆಕ್ಸ್ಟ್ ಬಳೆ ಶಾಸ್ತ್ರ ಇತ್ತು. ನಾನು ಬಳೆ ಶಾಸ್ತ್ರದ ವೀಡಿಯೋ ಮಾಡಿದ್ದೆ, ಅದು ಮಿಸ್ಸಾಗಿ ಡಿಲೀಟ್ ಆಗಿಬಿಡ್ತು. ತುಂಬ ಬೇಜಾರಾಯಿತು ನನಗೂ. ಆ ಕ್ಲಿಪ್ಪಿಂಗ್ಸ್ ಇತ್ತು, ನಮ್ಮ ಅಕ್ಕಂದು ಒಂದು ಎರಡು ಜಸ್ಟ್ ಫೋಟೋ ತೊಗೊಂಡಿದ್ದೆ, ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ.
ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವ್ರು ತಗೊಬರೋ ಕಾರ್ಯಕ್ರಮ ಅಂತ ಮಾಡ್ತಾರೆ. ಮಾರ್ನಿಂಗ್ ಎದ್ದು ಎಲ್ಲ ಚೌಟ್ರಿಯಿಂದನೇ ಫ್ರೆಶ್ ಅಪ್ ಆಗಿ ದೇವ್ರು ತಗೊಬರ್ತಾರೆ. ನನಗಂತೂ ಲಾಗ್ ಮಾಡಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ತುಂಬ ದಿನ ಆಗಿತ್ತು ಲಾಗ್ ಮಾಡಿ. ಅದರಲ್ಲೂ ನಾನಂತೂ ಲಾಗರು ಫಸ್ಟ್ ಟೈಮು. ನನಗೆ ಎಲ್ಲರೂ ನನ್ನೇ ನೋಡ್ತಾರೆ ಫೋನ್ ಎತ್ಕೊಂಡ್ರೆ. ತುಂಬ ಶೇಪಟ್ ಆಯ್ತಿತ್ತು, ಎಲ್ಲರೂ ರೇಗಿಸ್ತಾಯಿದ್ರು. ಆದ್ರೂ ನಾನು ಬಿಡ್ತಿರ್ಲಿಲ್ಲ. ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿರೋದನ್ನ ನಾನು ಆ್ಯಡ್ ಮಾಡಿ ಲಾಗ್ ಮಾಡಲೇಬೇಕು. ನನ್ನ ತಂಗಿ ಮದುವೆ ಲಾಗು ಅಲ್ಲಿಂದನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೆ. ಶಾಸ್ತ್ರದ ಪ್ರಕಾರ ಎಲ್ಲರ ಕೈಲೂ ಪೂಜೆ ಮಾಡಿಸಿ, ಹುಡುಗಿಯರಪ್ಪ ಅಮ್ಮ ಹುಡುಗರಪ್ಪ ಅಮ್ಮನ ಕೈಲೆಲ್ಲ ಪೂಜೆ ಮಾಡಿಸಿ, ಮತ್ತು ದೇವ್ರು ಯಾರು ಹೊತ್ಕೊಳ್ತಾರೆ ಅವ್ರ ಕೈಲೆಲ್ಲ ಪೂಜೆ ಮಾಡಿಸಿ ದೇವರೆಲ್ಲ ತೊಗೊಂಡು ಬಂದು ಹುಡುಗನ ರೂಮ್ ಹುಡುಗಿ ರೂಮಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟು ಎಲ್ಲ ಆದಮೇಲೆ ನಾವು ರೆಡಿ ಆಗೋಣ ಅಂತ ಹೋಗಿದ್ವಿ. ರೆಡಿಯಾಗಿ ಬರೋ ಅಷ್ಟರಲ್ಲಿ ದಾರಿಗೆ ನಿಲ್ಲಿಸ್ಬಿಟ್ಟಿದ್ವಿ. ದಾರೆ ಎಲ್ಲ ಆದಮೇಲೆ ಈಗ ಲೆಫ್ಟ್ ಸೈಡಲ್ಲಿ ನಮಗೆ ಸಂಗೀತ ಕಾರ್ಯಕ್ರಮ ಇಟ್ಟಿದ್ರು. ಅದರಲ್ಲಿ ಪಾಪ ಆಡೋರ್ಗಿಂತ ಹೆಚ್ಚಾಗಿ ನಮ್ಮ ಚಿಕ್ಕ ಮಕ್ಳುಗಳೇ ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅವ್ರನ್ನ ನೋಡೋಕ್ಕೆ ತುಂಬ ಖುಷಿ ಅನಿಸ್ತಿತ್ತು. ಅದರಲ್ಲೂ ನಮ್ಮ ಅಮ್ಮ ಮಾತ್ರ ಸಖತ್ತಾಗಿ ಡ್ಯಾನ್ಸ್ ಆಡ್ತಿದ್ಲು. ನನ್ನ ಜೊತೆ ಸೇರ್ಕೊಂಡು ಅವಳಿಗಂತೂ ತುಂಬ ಡ್ಯಾನ್ಸ್ ಆಡೋದೆಲ್ಲ ಕಲಿಸ್ಬಿಟ್ಟಿದ್ದೀನಿ. ನನಗೆ ಆಡೋಕ್ಕೆ ಬಂದಿಲ್ಲ ಅಂದರೂ ಅವಳಿಗೆ ಹೇಳ್ಕೊಟ್ಟು ಕಲಿಸ್ಬಿಟ್ಟಿದ್ದೀನಿ. ತುಂಬ ಖುಷಿ ಆಯ್ತಿತ್ತು ಅವ್ರನ್ನೆಲ್ಲ ನೋಡ್ತಿದ್ರೆ. ಮಕ್ಳುಗಳು ಒಬ್ಬೊಬ್ಬರು ಅಳ್ತಿದ್ರು, ಒಬ್ಬೊಬ್ಬರು ಆಡ್ತಿದ್ರು. ಅದರಲ್ಲೂ ನಮ್ಮ ಅಮ್ಮ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡಿದ್ಲು. ಈ ಲಾಗ್ ಯಾವುದಾಗಿರುತ್ತೆ ಅಂದರೆ ನಮ್ಮ ಕಡೆ ಯಾವ್ಯಾವ ಥರ ಶಾಸ್ತ್ರ ಮಾಡೋದು, ನಿಮ್ಮದು ಯಾವ ಥರ ಮದುವೆ ಮಾಡ್ತೀರಾ, ಯಾವ ಥರ ಶಾಸ್ತ್ರ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನನ್ನ ಕೈಲಾದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ನನಗಂತೂ ಅಷ್ಟೊಂದು ಲಾಗ್ ಮಾಡೋಕ್ಕೆ ಇನ್ನು ಇಂಪ್ರೂವ್ ಆಗಿಲ್ಲ. ಇಂಪ್ರೂವ್ ಆದಮೇಲೆ ಫುಲ್ಲು ಕ್ಲಿಯಾರಿಟಿಯಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.